ಸೊ ಗಾಯ್ಸ್ MG ರೋಡಿಗೆ ಬಂದಿದ್ದೀನಿ. ಸೊ ಇಲ್ಲಿಂದ ಹೋಗೋಣ ಬನ್ನಿ. ಮಾಣಿಕ್ಯ ಪರೇಡ್ ಗ್ರೌಂಡ್ ಎಲ್ಲ ಪಕ್ಕದಲ್ಲಿರೋದು. ಸೊ ಮೆಟ್ರೋದಲ್ಲಿ ಬಂದೆ ಇವಾಗ ತಾನೆ. ಮೆಟ್ರೋ ಹೋಗ್ತಾ ಇದೆ, ನೋಡ್ಬೋದಾಗಿರುತ್ತೆ. 80th ಇಂಡಿಪೆಂಡೆನ್ಸ್ ಡೇ ಅಂತ ಅವರು ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಗಾಯ್ಸ್. ಇಲ್ಲಿ ನೋಡೋದಕ್ಕೆ ಸಖತ್ತ ಕಾಣುತ್ತೆ ನೋಡಿ ಗಾಯ್ಸ್. ಸೆಲೆಬ್ರೇಷನ್ ಅಂತೂ ಇನ್ನೂ ಜೋರಾಗಿದೆ ಇಲ್ಲಿ. 80th ಇಂಡಿಪೆಂಡೆನ್ಸ್ ಡೇ ಮಾಣಿಕ್ಯ ಪರೇಡ್ ಗ್ರೌಂಡ್ ಗಾಯ್ಸ್. ಮೆಟ್ರೋ ಗಾಯ್ಸ್ ಇದೆ ನೋಡಿ, MG ರೋಡು ಮೆಟ್ರೋ ಸ್ಟೇಷನ್. ಇವತ್ತು ಯಾರ್ಯಾರು ಇದ್ದಾರೆ ಅವ್ರೆಲ್ಲರಿಗೂ ವರ್ಕ್ ಇಲ್ಲಿ ಹಾಕಿರ್ತಾರೆ. ಸೊ ಬನ್ನಿ ಹೋಗೋಣ ಒಳಗಡೆ ಹೆಂಗಿರುತ್ತೆ ಅಂತ ಶೋ ಮಾಡ್ತೀನಿ ಗಾಯ್ಸ್. ಎಷ್ಟು ಬಸ್ಗಳು ಬಂದಿದೆ ನೋಡಿ. ಇದನ್ನೆಲ್ಲ ಸ್ಕೂಲ್ ಮಕ್ಕಳು ಕರ್ಕೊಬರೋಕ್ಕೆ ಒಂದು 30-40 ಬಸ್ ಅರೇಂಜ್ ಮಾಡಿದ್ದಾರೆ ಗಾಯ್ಸ್. ಪಾಸ್ ಇದ್ದವ್ರು ಮಾತ್ರ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟಿದ್ರು ಅಲ್ಲೇ ನೋಡಿ. ಇದ್ರ ಸುತ್ತ ಟ್ರೈ ಕಲರ್ದಿದೆ ಗಾಯ್ಸ್, ಸಖತ್ತಾಗಿದೆ. ಬನ್ನಿ ಹೋಗೋಣ. ರಿಜಿಸ್ಟ್ರೇಷನ್ ಆಗಿತ್ತು, ಪಾಸ್ ಇತ್ತು, ರಾಯಲ್ ಎಂಟ್ರಿ, ಯಾರು ಏನು ಮಾಡೋಕ್ಕಾಗಲ್ಲ. ಬನ್ನಿ ಗಾಯ್ಸ್ ನೋಡಿ, ಇಲ್ಲಿ ID ಚೆಕ್ ಮಾಡಿ ವೆರಿಫಿಕೇಷನ್ ಮಾಡಿದ್ಮೇಲೆ ಒಳಗಡೆ ಬಿಡ್ತಾರಂಥದ್ದು. ಇಲ್ಲಾಂದರೆ ಆ ಗೇಟ್ ಇಲ್ಲಿ ಜಂಪ್ ಮಾಡಿ ಬರಬೇಕಾಗತ್ತೆ. ಈ ಕಡೆ ನಂದು ಬ್ಯಾಗ್ ತಂದಿದ್ದೀನಿ, ಬ್ಯಾಗ್ನ ಒಳಗಡೆ ಬಿಡಲ್ಲ ಅಂತ ನನಗೆ ಗೊತ್ತು. ಇಲ್ಲೇ ಇಟ್ಟು ಹೋಗ್ಬೇಕಾಗಿರುತ್ತೆ. ಬನ್ನಿ ಇಲ್ಲೇ ಇಟ್ಟು ಹೋಗೋಣ, ಇನ್ನೇನು ಮಾಡೋಕ್ಕಾಗಲ್ಲ. ಒಳಗಡೆ ಒಂದು 10-20 ನಿಮಿಷ ಆದರೂ ಸ್ಪೆಂಡ್ ಮಾಡಬೇಕಾಗಿರುತ್ತೆ ನೋಡಿ. ಸಖತ್ತಾಗಿದೆ. ಮೆಟ್ರೋ ಅಲ್ಲಿ ಹೋಗ್ತಾ ಇದೆ, ಒಳಗಡೆ ಹೋಗಿದ್ದು ಬರೋಣ ಫಸ್ಟ್. ವೆರಿಫಿಕೇಷನ್ ಅಂತ ಫುಲ್ಲು ಗಾಯ್ಸ್. ಬ್ಯಾಗೆಲ್ಲ ನೋಡಿ ಇಲ್ಲೇ ಇಡ್ಸಿದ್ದಾರೆ. ಇಲ್ಲೊಂದು ಹೋಗ್ಬೇಕು ಒಳಗಡೆ ಅಂದರೆ ಸಖತ್ತಾಗಿರುತ್ತಲ್ಲ. ಸೆಕ್ಯೂರಿಟಿ ಮಾತ್ರ ಆ ರೀತಿ ಇದೆ ಇಲ್ಲಿ ಮಾತ್ರ. ಯಾರನ್ನೂ ಸುಲಭ ಒಳಗಡೆ ಅಲೋ ಮಾಡಲ್ಲ. ಹೋದ್ಸರಿ ಬಂದಿದ್ದನಲ್ಲ ನಾನು. ಸೊ ವಿತೌಟ್ ಸೆಕ್ಯೂರಿಟಿ ಯಾರನ್ನೂ ಬಿಡಲ್ಲ, ಅಷ್ಟೊಂದು ಫುಲ್ ಸೆಕ್ಯೂರಿಟಿ ಇರುತ್ತೆ. ವಿ ಆರ್ ಇಂಡಿಯನ್ಸ್ ಫಸ್ಟ್ಲಿ ಆ್ಯಂಡ್ ಲಾಸ್ಟ್ಲಿ. ಸೊ ಗಾಯ್ಸ್ ಪೊಲೀಸ್ ಸೆಕ್ಯೂರಿಟಿ ಮಾತ್ರ ಫುಲ್ ಇದೆ. ವಿತೌಟ್ ID, ವಿತೌಟ್ ಎನಿ ಇನ್ಸ್ಟ್ರೂಮೆಂಟ್ ಯಾರನ್ನೂ ಒಳಗಡೆ ಬಿಡಲ್ಲ. ಆ ರೀತಿ ಸೆಕ್ಯೂರಿಟಿ ಇದೆ ನೋಡಿ. DK ಅವ್ರು ಮಾತಾಡ್ತಾ ಇರೋದು ಇಲ್ಲಿ. ಸೊ CM ಆದಮೇಲೆ ಫಸ್ಟ್ ಟೈಮ್ ಅವರು ಕೂಡ ಮಾತಾಡ್ತಾ ಇದ್ದಾರೆ. ಓಹೋ, ಇಲ್ಲಿಂದ ಮಾತ್ರ ಎಂಟ್ರಿ ಗಾಯ್ಸ್. ಬನ್ನಿ ಒಳಗಡೆ ಹೋಗೋಣ. 80th ಇಂಡಿಪೆಂಡೆನ್ಸ್ ಡೇನ ಕರ್ನಾಟಕ ಸರ್ಕಾರ ಆರ್ಗನೈಸ್ ಮಾಡಿರೋ ಕಡೆ ಹೋಗೋಣ. ಹೆಂಗಿದೆ ಸೆಲೆಬ್ರೇಷನ್ ನಾವು ನೋಡೋಣ, ಭಾಗಿಯಾಗೋಣ. ಇಲ್ಲಿ ಯಾರನ್ನೂ ಬಿಡ್ತಾ ಇಲ್ಲ. ಸೊ ಗಾಯ್ಸ್ 80th ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇನ್ ದ ಪ್ಲೇಸ್. ಸೆಲೆಬ್ರೇಷನ್ ಕೊಡ್ತೀರಾ ಸರ್? ಥ್ಯಾಂಕ್ ಯು. ಸೊ ಗಾಯ್ಸ್ ಯೂಟ್ಯೂಬ್ದು ಸೆಲೆಬ್ರೇಷನ್ ಸ್ವೀಟ್ ಕೊಟ್ಟು ಇಂಡಿಪೆಂಡೆನ್ಸ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಮಿಲಿಟ್ರಿ ಸರ್ವಿಸ್ ಸಖತ್ತಿದೆ ಮಾತ್ರ ನಿಂತಿರುವಂಥದ್ದು. ಸೊ ವಿಡಿಯೋ ಕ್ಯಾಮು ಇಟ್ಕೊಂಡಿದ್ದಾರೆ. ಏನಾರು ಅಹಿತಕರ ಘಟನೆ ನಡೆದರೆ ವಿಡಿಯೋ ರೆಕಾರ್ಡ್ ಆಗಿತ್ತಲ್ಲ ಎತ್ತಾಕೊಂಡು ಹೋಗ್ತಾರೆ. ದಟ್ ಈಸ್ ದ ಮಾರ್ಚ್ ಫಾಸ್ಟ್. ಇದಕ್ಕೆ ಅಂತಲೇ ಸೆಲೆಕ್ಷನ್ ಎಷ್ಟು ಜನ ಆಗಿರ್ತಾರೆ. ಸೊ ಗಾಯ್ಸ್ ಇಲ್ಲಿ ಮಾರ್ಚ್ ಫಾಸ್ಟ್ ನಿಂತಿದ್ದಾರೆ. ಇಂಡಿಯನ್ ಆರ್ಮಿ, ಭಾರತೀಯ ಸೇನೆ, ಎಷ್ಟು ತಂಡಗಳಿರುತ್ತೆ, ಬೇರೆ ಬೇರೆ ತಂಡಗಳಿರುತ್ತೆ. ಸೊ DKC ಅವ್ರು ಮಾತಾಡ್ತಾ ಇರೋದು ಅಲ್ಲಿದೆ. ಅಷ್ಟು ಸುಲಭವಾಗಿ ಅದು ಕಾಣಿಸಲ್ಲ. ಮೀಡಿಯಾದವರೆಲ್ಲ ಸರೌಂಡ್ ಆಗಿದ್ದಾರೆ ಅದ್ರ ಸುತ್ತ. ಸೊ ನೋಡಿ ಆ ರೈಟ್ ಸೈಡ್ ಅಂತೂ ಸ್ವಲ್ಪ ಸ್ಪೆಷಲ್ ಇರ್ತಾರಲ್ಲ ಅಂಥವ್ರಿಗೆ, ರಾಜಕಾರಣಿ ಇರ್ತಾರಲ್ಲ ಅಂಥವ್ರಿಗೆ. ಹೊರಬಿಟ್ರೆ ಆ ಕಡೆ ಪೊಲೀಸ್ದು ಯಾರ್ಯಾರು ಹತ್ರ ಇದ್ದಾರೆ ಆ ಕಡೆಗೆ. ನಮ್ಮ ಗೇಟಿಂದ ಒಳಗಡೆ ಬಂದರೆ ಈ ಕಡೆಗೆ ನಮಗೆ ಸಾಮಾನ್ಯದವರು ಮಾತ್ರ ಬಿಡ್ತಾಯಿದ್ರು. ಅದರಲ್ಲೂ ಫಸ್ಟ್ ಗೇಟ್ ಇದೆಯಲ್ಲ ಸ್ವಲ್ಪ ಪ್ರಿಫರೆನ್ಸ್ ಜಾಸ್ತಿ ಇತ್ತು ಅಲ್ಲಿ. ಅದ್ಬಿಟ್ರೆ ಇಲ್ಲಿ ಗ್ರೀನ್ ಪಾಸ್ ಹೋಲ್ಡರ್ ಇರುತ್ತಲ್ಲ ಅವ್ರಿಗೆ ಇದು ಜಾಗ ಇರುವಂಥದ್ದು. ನನ್ನ ಹತ್ರ ಗ್ರೀನ್ ಪಾಸ್ ಇಲ್ಲ, ಆದರೂ ಇಲ್ಲಿ ಬಂದಿದ್ದೀನಿ. ಗ್ರೀನ್ ಪಾಸ್ ಇರೋರಿಗೆ ಇಲ್ಲಿ ಸ್ವೀಟ್ ಡಿಸ್ಟ್ರಿಬ್ಯೂಷನ್ ಕೂಡ ನಡೀತಾ ಇದೆ. ಬಟ್ ಈ ಕಡೆ ಇರೋರು ಯಾರಿಗೂ ಸ್ವೀಟ್ ಕೊಡ್ತಾ ಇಲ್ಲ. ಇದು ತಾರತಮ್ಯ ಅನಿಸಿದ್ರು ರಿಯಾಲಿಟಿ. ಅಲ್ಲಿವರೆಗೂ ಇದೆ, ಅಲ್ಲೆಲ್ಲ ಸ್ವೀಟ್ ಏನೋ ಡಿಸ್ಟ್ರಿಬ್ಯೂಷನ್ ಇಲ್ಲ. ಇಲ್ಲಿ ಗ್ರೀನ್ ಪಾಸ್ ಯಾರು ಹೊಂದಿರ್ತಾರೆ ಅವ್ರಿಗೆ ಸ್ವಲ್ಪ ಸ್ಪೆಷಲ್ ಅಲ್ವಾ, ಅದಕ್ಕೋಸ್ಕರ ಅವ್ರಿಗೆ ಸ್ವೀಟ್ ಅರೇಂಜ್ಮೆಂಟ್ಸ್ ಇದೆ. ಪೇಡ ಕೊಡ್ತಾ ಇದ್ದಾರೆ. ಇಂಡಿಪೆಂಡೆನ್ಸ್ ಡೇ ವಿತ್ ಪೇಡ. ಸೊ DKC ಅವರು ಇದ್ದಾರೆ. ಲಿಟ್ರಲಿ ಯಾರ್ಯಾರು ಅಲ್ಲಿ TV ನೋಡ್ತಾ ಇದ್ದಾರೆ ಅವ್ರಿಗೆ ಬೆಟರ್, ಅವ್ರಿಗೆ ಚೆನ್ನಾಗಿ ಕಾಣ್ತಾ ಇದೆ. ನನಗೆ ಇಲ್ಲಿ ಬಂದರೂ ಸರಿಯಾಗಿ ಕಾಣ್ತಾ ಇಲ್ಲ ಅದು. ನೋಡಿ ಇಲ್ಲಿ ಎಷ್ಟು ಸಖತ್ತಾಗಿ ಎಲ್ಲ ಇವರೇನೋ ಲೇಡೀಸ್ ಏನೋ ಮಾರ್ಚ್ ಫಾಸ್ಟ್ ಅಥವಾ ಕರಾಟೆನ ಏನೋ ಪ್ರಾಕ್ಟೀಸ್ ಇದೆ ಇವ್ರದ್ದು. ಸೊ ಯಾರಿದ್ದಾರೆ ಗೆಸ್ಟು ಅಂತ ಗೊತ್ತಾಗ್ತಾ ಇಲ್ಲ. ಕರಾಟೆ ಬಗ್ಗೆ ಮಾರ್ಗದರ್ಶನ ನಡೀತಾ ಇದೆ. ಪೊಲೀಸ್ ಏನು ಇದು ಮಾಡ್ತಾರೆ ಕರಾಟೆ. ಸೊ ಕರಾಟೆ ಗಾಯ್ಸ್, ಕರಾಟೆ ಒಂದು 2 ನಿಮಿಷ ಬೇಗ ಬಂದಿರೋ ನಮಗೂ ಕೂಡ ಸಿಗ್ತಾಯಿತ್ತು ಕರಾಟೆ. ಸೊ ಗಾಯ್ಸ್ ಇದು ಇನ್ನೊಂದು ಎಂಟ್ರಿ. ಬನ್ನಿ ಎಂಟ್ರಿ. ಈ ಕಡೆ ಯಾರು ಕಡಿಮೆ ಇದ್ದಾರೆ ಇಲ್ಲಿ. ಸೊ ಚೇರ್ಗಳು ಜಾಸ್ತಿ ಖಾಲಿ ಇದ್ದಾವೆ ಇಲ್ಲಿ. ಸೊ ಗಾಯ್ಸ್ ಹಿಂಗಿರುತ್ತೆ ಪಾಸು. 26 ಆಗಸ್ಟ್ 15 ಶನಿವಾರ ಬೆಳಗ್ಗೆ 9 ಗಂಟೆಗೆ. ಸರ್ ಇವಾಗ ಅಲ್ಲಿ ವಿಧಾನಸೌಧ ಮುಂದೆ ಇದೆಯಲ್ಲ, ಅಲ್ಲೇ ಹತ್ರ ಫಂಕ್ಷನ್ ಇರುತ್ತೆ. ಅಲ್ಲಿ ಫ್ರೀಡಮ್ ಹಬ್ಬ ಅಂತೇನೋ ಮಾಡಿದ್ದಾರೆ. DK ಶಿವಕುಮಾರ್ ಅವರು ಆನೆಗಲ್ದು. ಅದು ಮ್ಯಾಪ್ದು ಕೊಟ್ಟಿದ್ದಾರೆ ಅಷ್ಟೇ. ಇನ್ನು ಏನೇನು ರೂಲ್ಸ್ ಇದೆ ಅದನ್ನು ಕೊಟ್ಟಿದ್ದಾರೆ. 8:55 ಇರಬೇಕಾಗಿತ್ತು ಅವ್ರದ್ದು ಸೂಚನೆ ಏನೇನಿದೆ ಅಂತ. ಇದು ರೂಟ್ ಅಲ್ವಾ ಸರ್ ಬರೋದಕ್ಕೆ? ವಿಶೇಷ ಸೂಚನೆ. ಈ ಕಡೆ ಕನ್ನಡ, ಈ ಕಡೆ ಇಂಗ್ಲೀಷ್ ಅಷ್ಟೇ ಇರುತ್ತೆ. ಆದರೆ ಇನ್ವಿಟೇಷನ್ಗಿರೋ ಬೆಲೆ ಈಗ ಇಲ್ಲ. ವಿತೌಟ್ ಇನ್ವಿಟೇಷನ್ ಬಿಡೋದು ಇಲ್ಲ. ಗಾಯ್ಸ್ ಕೂತಿದ್ದೀನಿ, ಇನ್ನೊಂದು 20 ನಿಮಿಷ ಇದ್ದು ಹೋಗ್ಬಿಡೋಣ ಅಷ್ಟೇ. ಗಾಯ್ಸ್ ಇದು ಬೆಂಗಳೂರು ಪೊಲೀಸವ್ರು ಮಾಡಿರೋವಂಥದ್ದು, ಸ್ಟ್ರಾಂಗರ್ ಟುಗೆದರ್ ಅಂತ. ಇವರೆಲ್ಲ ಪೊಲೀಸ್ಗಳೇನಾ ಗೊತ್ತಿಲ್ಲ ಗಾಯ್ಸ್. ಪೊಲೀಸ್
ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಸೊ ಗಾಯ್ಸ್, ದಿಸ್ ಇಸ್ ದ ಬ್ಯಾಕ್ ಸ್ಟೇಜ್. ನೋಡಿ ಇಲ್ಲಿ ಅವ್ರು ಕರಾಟೆ ಪ್ರಾಕ್ಟೀಸ್ ಹೆಂಚು ಹೊಡಿತಾರಲ್ಲ ಅದು ಇದೆ. ಪೊಲೀಸ್ ಇದ್ದಾರೆ ಇಲ್ಲಿ ನೋಡಿ. ಆ ಡ್ರೆಸ್ಸು ಗಾಯ್ಸ್. ಆ ಗೇಟ್ ಒಳಗಡೆ ಇರೋ ಒಂಥರ ಬೋನು ಕೇಜ್ ಒಳಗಡೆ ಇದ್ದಂಗೆ ಅನ್ಸುತ್ತೆ. ಇಲ್ಲಿ ಎಷ್ಟು ಫ್ರೀ ಆಗಿದೆ ಪೊಲೀಸ್. ಸರ್ ಕಮಾಂಡ ಬ್ಲ್ಯಾಕ್ ಸ್ಪಾಟ್ ಆಯಿತು. ಕಮಾಂಡ್ ಸ್ಪಾಟ್ ನೋಡಿ ಇಲ್ಲಿ. ಇಲ್ಲೂ ಕೂಡ ಸ್ಕೂಲಿನ ಮಕ್ಕಳು ಪ್ರಿಪ್ರೇಷನ್ ಆಗಿದ್ದಾರೆ. ಸೊ ಯಾವ ರೀತಿ ಪರ್ಫಾರ್ಮ್ ಮಾಡೋಣ ಅಂತ ಆ ಕಡೆ ಇಲ್ಲಿ ನೋಡ್ಬೋದು. ಬೇರೆ ಇವರು ಕಮಾಂಡರ್ ಸ್ಕ್ವಾಡ್ ರೀತಿ ಇದ್ದಾರೆ ಪೊಲೀಸು. ಒಂಥರ ಕ್ಯಾಂಪ್ ಹಾಕೊಳ್ತಾರಲ್ಲ ಹಂಗೆ ಕ್ಯಾಂಪ್ ಹಾಕೊಂಡು ರೆಡಿ ಆಗಿದ್ದಾರೆ ಗೈಸ್ ಇವರು. ಮತ್ತು ಇಲ್ಲೂ ಏನೋ ರಿಜಿಸ್ಟ್ರೇಷನ್ ಇದೆ, ಫಸ್ಟ್ ಏಡ್ ಸೆಂಟರ್ ಇದೆ ಗೈಸ್. ಇಲ್ಲೂ ಕೂಡ ನೋಡಿ ಮೆಡಿಕಲ್ ಟ್ರೈನಿಂಗ್, ಮೆಡಿಕಲ್ ಇಟ್ಟಿದ್ದಾರೆ. ಇದೆಲ್ಲ ಗೌರ್ಮೆಂಟ್ ಸ್ಕೂಲ ಈ ಥರ ಇಟ್ಟಿದ್ದಾರಲ್ಲ. ಇವರೆಲ್ಲ ಸೈನಿಕರು ಗೈಸ್. ಝಾನ್ಸಿ ರಾಣಿ ಕಡೆಯವರಾಗಿರ್ಬೋದು, ಹಬ್ಬಕ್ಕ ಕಡೆಯವರು. ಸೊ ಈ ಥರ ಸೇನೆ ದಂಗೆ ಎದ್ದು ಬ್ರಿಟಿಷರನ್ನ ಅಟ್ಟಹಾಸ ಮಾಡ್ತಾರಲ್ಲ ಅದು ಏನು ಕಲರ್ಫುಲ್ ಆಗಿದೆ ನೋಡಿ. ಇದ್ರ ಪಕ್ಕದಲ್ಲೇ ಇರುವಂಥದ್ದು MG ರೋಡು. ಯಾರು ಕರೆದು ಮಾತಾಡ್ಸೋಣ. ಸೊ ಈ ಥರ ವೈಫ್ ಕ್ರಿಯೇಟ್ ಮಾಡ್ಬೇಕು, ಇಲ್ಲಿ ಬರಬೇಕು ಅಂತಲೇ ಬಂದೆ. ಎಷ್ಟು ಜನ ಇದ್ದಾರೆ ನೋಡಿ, ಸಖತ್ತಲ್ವಾ? ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಹಾಯ್ ಬ್ರೋ, ಯಾವ ಸ್ಕೂಲು? ಎಷ್ಟು ಚೆನ್ನಾಗಿದ್ದಾರೆ ಎಲ್ಲ. ಯಾವ ಸ್ಕೂಲವ್ರು ಇರ್ಬೋದು ಇವರು. ನನ್ನ ಕಾಲು ಬೇರೆ ಒಂದು ಕಡೆ ಇದು ಮಾಡಿದ್ದೀನಿ, ಪೇಯ್ನ್ ಇದೆ. ಸೊ ಈಗ ಡ್ಯಾನ್ಸಿಗೆ ಕರೆದಾಗ ಇವರೆಲ್ಲ ಯಾವ ರೀತಿ ಹೈಲೈಟಾಗಿ ಹೋಗ್ತಾರೆ. ಅದು ಸಖತ್ತಲ್ಲ ಡ್ಯಾನ್ಸ್ದು ಆ ಥರ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಸಖತ್ತಾಗಿರುತ್ತೆ. ಕಲರ್ ಬಟ್ಟೆ ಇಲ್ಲೋ ಅಂತ ರೆಡಿ ಮಾಡೋವಂಥದ್ದು. ಸುಭಾಷ್ ಚಂದ್ರ ಬೋಸ್ ಗಾಂಧಿ ಪೋಸ್ಟ್ ಎಲ್ಲ ಇಟ್ಕೊಂಡಿರುವಂಥದ್ದು. ಪಾಪ ಇಲ್ಲೇ ಇವರೇ ಸೌಂಡ್ ಮಾಡೋದಂತ ಪೊಲೀಸು. ಭರತನಾಟ್ಯ ಟೀಮ್ ಇದೆ. ಈ ಕಡೆ ಗೇಟ್ ಓಪನ್ ಆದಾಗ ಅಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಅಲೋ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಬೇರೆ ಬೇರೆ ಇಲ್ಲಿ ಸುತ್ತಮುತ್ತ ಇರುವಂಥದ್ದು. ಯಾವರಿಂದ ಬಂದಿರೋದು? ಹಾಂ, ಬೆಂಗಳೂರೇನಾ? ಏನು ಬೇರೆ ಡಿಸ್ಟಿಕ್ಕಿಂದ ಬಂದಿರೋ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ? ಎಲ್ಲ ಬೆಂಗಳೂರವರೇನಾ? ಯೂಟ್ಯೂಬ್. ಸೊ ಗಾಯ್ಸ್ ನೋಡಿ, ಇನ್ನೂ ತುಂಬ ಜನ ಇದ್ದಾರೆ ಇಲ್ಲಿ. ಸೊ ಗಾಯ್ಸ್, 1 ವೀಕಿಂದ ಪ್ರಾಕ್ಟೀಸ್ ಮಾಡಿರುವಂಥದ್ದು ಇವತ್ತು ಪರ್ಫಾರ್ಮೆನ್ಸ್ ನಡೀತಾ ಇದೆ. ಹುಡುಗರೆಲ್ಲ ಇವರು ತನಿಸಾಂದ್ರ ಸ್ಕೂಲಿಂದ ಬಂದಿರೋದಂತೆ ನೋಡಿ. ತುಂಬ ಎಕ್ಸೈಟೆಡ್ ಇದ್ದಾರೆ ಎಲ್ಲರೂ ಎಷ್ಟೊತ್ತು ಪರ್ಫಾರ್ಮ್ ಮಾಡ್ತೀವಿ ಅಂತ. ಸೊ ಬೆಳಗ್ಗೆ ಅವ್ರು ಸ್ಕೂಲಿಗೆ ಬಂದು ಅಲ್ಲಿಂದ ಟಿಫಿನ್ ವ್ಯವಸ್ಥೆನೂ ಮಾಡಿ ಎಲ್ಲರೂ ಟಿಫಿನ್ ಮಾಡ್ಕೊ ಹೋಗಿದ್ದಾರೆ. ಸೊ ನೋಡೋಣ ಪರ್ಫಾರ್ಮೆನ್ಸ್ ಹೆಂಗೆ ಬರುತ್ತೆ ಅಂತ. ಚೆನ್ನಾಗಿ ಪರ್ಫಾರ್ಮ್ ಮಾಡ್ರೋ. ಸೊ ಮುಂದೆ ಹೋಗೋಣ ಬನ್ನಿ. ಟಿಫಿನ್ ವ್ಯವಸ್ಥೆನೂ ಮಾಡಿಸಿದ್ದಾರೆ ಗಾಯ್ಸ್. ಬನ್ನಿ, ಟಿಫಿನ್ ಇದ್ದರೆ ಖಾಲಿ ನಾವು ಕೂಡ ಸ್ವಲ್ಪ ಸೇವನೆ ಮಾಡೋಣ. ಹೊಟ್ಟೆ ಹಸಿತಾ ಇದೆ. ಈ ಕಡೆ ಗೇಟಿಂದ ಹೋಗ್ಬೋದಾಗಿರುತ್ತಾ. ಮೇಡಮು ಎಲ್ಲರನ್ನೂ ಕಂಟ್ರೋಲ್ ಮಾಡೋದಿದೆಯಲ್ಲ, ಅದಕ್ಕೋಸ್ಕರ ಫುಲ್ಲು ಸ್ಟ್ರಗಲ್ ಪಡ್ತಾ ಇದ್ದಾರೆ ಗಾಯ್ಸ್. ಇನ್ನೂ CM ಅವ್ರು ಮಾತಾಡ್ತಾ ಇದ್ದಾರೆ. ಬಟ್ ಇಲ್ಲಿ ತುಂಬ ಜನ ಈ ಥರ ಕ್ಯೂ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ ಆಲ್ರೆಡಿ. ಪಾಪ ಅವ್ರು ನಿಂತೇ ಟಯರ್ಡ್ ಆಗ್ಬಿಡ್ತಾರೆ ಇನ್ನು ಬಿಸಿಲಲ್ಲಿ. ಇನ್ಯಾವಾಗ ಪರ್ಫಾರ್ಮ್ ಮಾಡೋದು ಅವರು? ಅಟ್ಲೀಸ್ಟ್ ನೆರಳಿನ ಅರೇಂಜ್ಮೆಂಟ್ಸ್ ಇನ್ನೂ ಜಾಸ್ತಿ ಮಾಡಬೇಕಾಗಿತ್ತು ಇಲ್ಲಿಗೆ. ಅವ್ರು ಕೂತ್ಕೊಳ್ಳೋದಕ್ಕೆ ಇನ್ನೂ ಆಗಬೇಕಾಯ್ತು. ಬ್ಯಾರಿಕೇಡ್ ಹಾಕಿರೋದು ಬರೀ ಇಲ್ಲಿ ಊಟಕ್ಕೆ ನಿಂತ್ಕೊಳ್ಳೋದಕ್ಕೆ ಅಂತ. ಅವ್ರು ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಬೇಕಿತ್ತು. ಆ ಕಡೆ ಮಣ್ಣು ನೆಲದ ಮೇಲೆ ಕೂತ್ಕೊಳ್ತಾ ಇದ್ದಾರೆ ಪಾಪ. ಡ್ರೆಸ್ ಎಲ್ಲ ಕೊಳೆ ಆಗುತ್ತೆ, ಅವ್ರಿಗೂ ಬೇಜಾರು. ಈ ಥರ ವ್ಯವಸ್ಥೆ ಮಾಡ್ಕೊಡ್ಬೇಕು ಈ ಮಕ್ಕಳಿಗೆ. ನೆಸ್ಸಾರಾದರೂ ಈ ಥರ ಆರ್ಗನೈಸ್ ಮಾಡೋರು ದಯವಿಟ್ಟು ಸರಿಯಾಗಿ ಆರ್ಗನೈಸ್ ಮಾಡಿಕೊಡಿ. ಬಿಸಿಲಲ್ಲೇ ನಿಂತಿದ್ದಾರೆ ಅಷ್ಟೊತ್ತಿಂದ, ಟಯರ್ಡ್ ಆಗ್ಬಿಡ್ತಾರೆ, ಓಡಾಡ್ತಾ ಇದ್ದಾರೆ. ಸ್ವಲ್ಪ ನೆರಳಿದ್ದಿದ್ರೆ ಅಟ್ಲೀಸ್ಟ್ ಇಲ್ಲೂ ಅವರು ಕೂಡ ಎಂಜಾಯ್ ಮಾಡ್ಕೊಂಡು ಇದು ಮಾಡ್ತಾರೆ. IT ಸೆಲೆಬ್ರೇಷನ್ ಮಾಡ್ತಾರೆ. ಇನ್ನು CM ಸ್ಪೀಚೇ ಮುಗಿದಿಲ್ಲ ಮಾಣಿಕ್ ಷಾ ಪೆರೇಡ್ ಗ್ರೌಂಡಲ್ಲಿ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಾಯ್ತು. ಅವರು ಟಿಫಿನ್ ಮಾಡಿದ್ದಾರೆ, ನೀರು ದಾಹನೂ ಇರುತ್ತೆ. ಅದ್ರ ಜೊತೆಗೆ ರೆಸ್ಟ್ ಬೇಕಿದೆ ಅವ್ರಿಗೆ. ಯಾಕೆ ಒಂದೇ ಮಾತ್ರ ಪ್ಲೇ ಆಗ್ತಾ ಇದೆ. ಇದೇ ಫಸ್ಟ್ ಟೈಮ್ ಹೇಳಿರೋದು ಒಂದೇ ಮಾತ್ರ, ಮತ್ತು ಕಂಪಲ್ಸರಿ ಆಗಲೇಬೇಕು ಅಂತ. ಒಂದೇ ಮಾತ್ರ ಆಲ್ರೆಡಿ ಸಾಂಗ್ ಕೇಳಿಸ್ತಾ ಇದ್ದೀನಿ. ಇದು ನೆರಳಿನ ವ್ಯವಸ್ಥೆ ಇನ್ನೂ ಮಾಡಿದ್ರೆ ಪಾಪ ಇನ್ನೂ ತುಂಬ ಜನ ಕೂತಿರೋರು. ಪೊಲೀಸವ್ರಿಗೆ ಟಯರ್ಡಾಗಿ ಕೂತಿದ್ದಾರೆ ಅಲ್ಲಿ. ಸೊ ಇಲ್ಲೂ ಕೂಡ ಎಷ್ಟೋ ಜನ ಹುಡುಗಿರು ಕೂತಿದ್ದಾರೆ, ಗರ್ಲ್ಸು. ಸೊ ಇದು VIP ಎಂಟ್ರಿ ಅನಿಸುತ್ತೆ. ಶಿವಲಿಂಗ ಇವರೆಲ್ಲ ಮಹನೀಯರು ನಿಂತಿರ್ಬೋದು ನೋಡ್ಬೋದಾಗಿರುತ್ತೆ. ಸೊ ಗೈಸ್, ಮಾರ್ಚ್ ಫಾಸ್ಟ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಅಲ್ಲಿ ಬರ್ತಾ ಇದ್ದಾರೆ. ಎಕ್ಸಿಟ್ ಈ ಕಡೆನಾ? ಸೊ ಗೈಸ್, ಮಾರ್ಚ್ ಫಾಸ್ಟ್ ಮಾಡ್ಕೊ ಬಂದು ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ. ಹೆವಿ ಟಯರ್ಡ್ ಆಗಿದ್ದಾರೆ ಪಾಪ. ಆಲ್ಮೋಸ್ಟು 7ಇಂದ ನಿಂತಿದ್ರು. ಮಾರ್ಚ್ ಫಾಸ್ಟ್ ಇದ್ದರೆ ಸ್ವಲ್ಪ ಸ್ಟಾಮಿನಾ ಬೇಕು ಗೈಸ್. NCC ಆಗಿರ್ಬೋದು, ಸ್ಕೂಲ್ ಮಕ್ಕಳಾಗಿರ್ಬೋದು, ಪೊಲೀಸ್ ಆಫೀಸರ್ಸ್ ಆಗಿಲ್ಲ, ಬ್ಯಾಂಡ್ ಸೆಟ್ ಆಗಿರ್ಬೋದು. ದ್ಯಾ ಸ್ಟ್ಯಾಂಡ್ 3 to 4 hours. ಇಟ್ ಇಸ್ ಡಿಫಿಕಲ್ಟಿ ಐನೋ. ಆದರೂ ಕೂಡ ಅಷ್ಟು ನಿಂತ್ಕೊಂಡು ಮಾರ್ಚ್ ಫಾಸ್ಟ್ ಮಾಡ್ತಾರಲ್ಲ, ನೀಟಾಗಿ ಬರುತ್ತಲ್ಲ. ಸೊ ನೆಕ್ಸ್ಟ್ ಈ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ. ಬನ್ನಿ, ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ನೋಡೋದಕ್ಕೆ ರೆಡಿ ಆಗೋಣ. ಈ ಫೋಟೋ ಶೂಟ್ ಸಖತ್ತಾಗಿ ಬಂತಲ್ಲ. ಸೊ ಗಾಯ್ಸ್, ಇಲ್ಲಿ ಮಕ್ಕಳು ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಒಳಗಡೆ ಹೋಗ್ತಾ ಇದ್ದಾರೆ. ಈ ಗದ್ದಲ ಗಲಿಬಿಲಿ ಕೇಳಿಸ್ಬೇಕು ಅಂತ ಮೈಕ್ ಹಾಕೊಂಡಿಲ್ಲ ನಾನು. ಸೊ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಎಷ್ಟು ದೊಡ್ಡ ದ್ವಾರ ನೋಡಿ ಇದು. ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾಯಿದ್ರು ಅಷ್ಟೊತ್ತಿಂದ ಪರ್ಫಾರ್ಮ್ ಮಾಡೋದಕ್ಕೆ ಅಂತಲೇ. ನೋಡಿ ಇಲ್ಲಿ ಒಳಗಡೆ ಹೋಗ್ತಾ ಇದ್ದಾರೆ ಎಲ್ಲ.
ಎಲ್ಲ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ರೆಡಿಯಾಗಿ ಒಳಗಡೆ ಹೋಗಿ ಸೊ ಎಲ್ಲ ಕ್ಯೂವಲ್ಲಿ ನಿಂತ್ಕೊಳ್ತಾರೆ. ತಗೊಳ್ರಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೋಸ್ಕರ ಹೋಗ್ತಾರೆ ಅಂತ. ಸೊ ಗೈಸ್ ಎಲ್ಲ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ, ಡ್ಯಾನ್ಸ್ದು ಪ್ರಾಕ್ಟೀಸ್ ಇದೆ, ಅದಕ್ಕೋಸ್ಕರ ನೋಡೋದಕ್ಕೆ ಮಾತ್ರ ಸಖತ್ತಾಗಿದೆ. ನಿಂತ್ಕೋಬೇಕು ಅಂದರೆ ಕಷ್ಟ ಗೈಸ್. ಸೊ ಡ್ಯಾನ್ಸ್ ಪ್ರಾಕ್ಟೀಸ್ ಎಷ್ಟು ಜನ ಇದ್ದಾರೆ, ಇವರೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಟೀಚರ್ಸ್ ಗೈಸ್. ಇವಾಗ ಆಲ್ರೆಡಿ ಒಂದು ಬ್ಯಾಚ್ ಹೋಗಿದ್ದಾರೆ ಮಕ್ಕಳು ಪರ್ಫಾರ್ಮ್ ಮಾಡೋದಕ್ಕೆ. ಅವ್ರದ್ದು ಆದಮೇಲೆ ನೆಕ್ಸ್ಟ್ ಬ್ಯಾಚ್ ಪರ್ಫಾರ್ಮೆನ್ಸ್ ಇರುತ್ತೆ. ಆರ್ಮಿಯವ್ರು ಇದ್ದಾರೆ ಅಲ್ಲಿ ನೋಡಿ, ಅವರೆಲ್ಲ ಎಷ್ಟು ಜನ ರೆಡಿಯಾಗಿದ್ದಾರೆ. ಕಲ್ಚರ್ ಪ್ರಾಕ್ಟೀಸ್. ಪರ್ಫಾರ್ಮೆನ್ಸ್ ಎಷ್ಟು ಕಾಸು ಇವರು ಬೆಂಗಳೂರು ಸಿಟಿ ಪೊಲೀಸ್ಗಳು. ಕ್ಲಾಪ್ಸ್. Dr. Shamla Iqbal, Degree High Taker, Dr. Shamla Iqbal, Secretary to Government, Department of Women and Child Development and Empowerment of Different Disabled and Senior Citizens, Degree High Education. ಸೊ ಗಾಯ್ಸ್ ಅವರು ಮಾರ್ಷಲ್ ಆರ್ಟ್ ಮಾಡಿಸ್ತಾರಂತೆ ಇವಾಗ. ಪೊಲೀಸ್ ಸಿಟಿ, ಬೆಂಗಳೂರು ಪೊಲೀಸ್ ಸಿಟಿ ಪೊಲೀಸ್ ಅವ್ರು ಮಾಡ್ತಾರಂಥದ್ದು ಇದು. ಸೊ ಪ್ರೆಸೆಂಟೇಷನ್ ಚೆನ್ನಾಗಿರುತ್ತೆ ಆ ಥರ. ಇವಾಗ ಬಂದಿರೋದು ಬೆಂಗಳೂರು ಸಿಟಿ ಪೊಲೀಸ್ ಅಕ್ಕಾಪಡೆ ಅಂತ ಕರಾಟೆ ಪ್ರದರ್ಶನ ಇರುತ್ತೆ ನೋಡಿ. ಇನ್ನು ಎಷ್ಟು ಜನ ಇದ್ದಾರೆ, ಟೈಮ್ ಆಲ್ಮೋಸ್ಟ್ 11 ಗಂಟೆ ಆಗಿದೆ. ಆತ್ಮವಿಶ್ವಾಸ ಅತ್ಯುತ್ತಮ ಪ್ರದರ್ಶನಕ್ಕೆ ನಾವು ಹೃತ್ಪೂರ್ವಕವಾಗಿ ಚಪ್ಪಾಳೆಯನ್ನು ನೀಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋಣ. ಮಹಿಳೆಯರ ಸುರಕ್ಷತೆ ಮತ್ತು ಗಾಯ್ಸ್ ಈಗ ಅಲ್ಲಿ ಫ್ಲೈಟ್ ಡಿಸ್ಟ್ರಿಬ್ಯೂಷನ್ ಇದೆ, ಮಾರ್ಚ್ ಪಾಸ್ಟ್ ಮಾಡಿದ್ರಲ್ಲ ಅವ್ರಿಗೆ. ಸೊ ಇದಿಷ್ಟಾದಮೇಲೆ ಎಕ್ಸಿಟ್ ಆಗೋದೆ. ಸೊ ಗಾಯ್ಸ್ ಇದಾಗಿತ್ತು ಈ ವಿಡಿಯೋ. ಇಂಡಿಪೆಂಡೆನ್ಸ್ ಡೇದು ಮಾಣಿಕ್ಯ ಪೆರೇಡ್ ಗ್ರೌಂಡಲ್ಲಿ ತೋರಿಸ್ಬೇಕು. ಸೊ ಸೆಕ್ಯೂರಿಟಿ ಎಲ್ಲ ಈ ಸ್ವಲ್ಪ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಇದೆ. ಸೊ ಬನ್ನಿ ಗಾಯ್ಸ್ ಹೋಗೋಣ, ನಮ್ಮ ಫ್ರೀಡಮ್ ಹಬ್ಬದಲ್ಲಿ ಸಿಗೋಣ. ಸೊ ವಿಧಾನಸೌಧದಲ್ಲಿ ಬಾಯ್.